ನಮ್ಮ ವಾಜಪೇಯಿ ಇರುವಾಗ ಪ್ರೈಮ್ ಮಿನಿಸ್ಟರ್ ಇರುವಾಗ ಬಿಜೆಪಿ ಸರ್ಕಾರ ಹೆಂಗಿತ್ತು? ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ಬೇರೆ ಯಾರು ಎಲ್ಲರೂ ಸಿಬಿಐಗೆ ತನಿಖೆಗೆ ವ್ಯಕ್ತಪಡಿಸಬೇಕು. ಜಿಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಹೊಸ ಅತಿಥಿ, ನಮ್ಮ ಜೊತೆ ದಾವಣಗೆರೆಯಿಂದ ತೇಜಸ್ವಿ ಪಟೇಲ್ ಜಾಯ್ನ್ ಆಗಿದ್ದಾರೆ. ತೇಜಸ್ವಿ ಪಟೇಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ರಾಜ್ಯ ರಾಜಕೀಯ ಬೆಳವಣಿಗೆ, ಬಿಜೆಪಿ ಕಚ್ಚಾಟವನ್ನು ತಾವು ಗಮನಿಸ್ತಾ ಇದ್ದೀರಿ. ತಮ್ಮ ಅಭಿಪ್ರಾಯ ತೇಜಸ್ವಿ ಅವರೇ? ಸರ್, ಈ ಪ್ರಶ್ನೆಗೆ ಎಷ್ಟು ನಿಮಿಷದಲ್ಲಿ ಉತ್ತರ ಕೊಡಬೇಕು ಅಂತ ಕೇಳಿ ಉತ್ತರ ಕೊಡಬೇಕು ಅನ್ಸುತ್ತೆ ನನಗೆ. ಆದರೂ ಒಂದು ಸರ್ಕಾರಕ್ಕೆ ಎಷ್ಟು ಹೃದಯ ಇದೆ, ಎಷ್ಟು ತಿಳುವಳಿಕೆ ಇದೆ, ಆ ಸರ್ಕಾರ ಯಾವ ರೀತಿ ನಡ್ಕೊಳ್ತಿದೆ ಅನ್ನೋದನ್ನ ಅಳಿಲಿಕ್ಕೆ ಮಾನದಂಡಗಳಿದಾವೆ. ಈಗ ಬರ ಇರೋಂಥ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ಮೊದಲು ಈ ಸರ್ಕಾರಕ್ಕೆ ಹೃದಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜೊತೆಗೆ ಒಂದು ಸರ್ಕಾರದ ಮೂಲ ಉದ್ದೇಶ ಏನು? ಅಧಿಕಾರ ನಡೆಸೋದೇ ಒಂದು ಮೂಲ ಉದ್ದೇಶನೋ, ಅಥವಾ ಸರ್ಕಾರದ ಮೇಲೆ ಸರ್ಕಾರಕ್ಕೆ ಜನರ ಏನೇನು ನಿರೀಕ್ಷೆ ಇದೆ, ಯಾವ ಕಾರಣಕ್ಕೆ ಜನ ನಮ್ಮನ್ನು ಆರಿಸಿದ್ದಾರೆ ಅನ್ನೋದನ್ನ ಅದರ ಆಧಾರದ ಮೇಲೆ ಆಡಳಿತ ನಡೆಸ್ತಾರೋ. ಈ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ಮೇಲೆ ಅನೇಕ ಹೊಸ ವಿವಾದಗಳನ್ನ ಹುಟ್ಟಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹೊರತು ಹೊಸ ಯಾವುದೇ ಆಲೋಚನೆಗಳು, ಹೊಸ ಯಾವುದೇ ಕಾರ್ಯಕ್ರಮಗಳ ಮೂಲಕ ಅವ್ರಿಗೇನು ಜನ ಆಶೀರ್ವಾದ ಮಾಡಿದ್ರು ಅದಕ್ಕೆ ಅವ್ರು ಸ್ಪಂದಿಸಿಲ್ಲ. ಜೊತೆಗೆ ಇನ್ನೂ ಒಂದು ಏನಾಗಿದೆ ಅಂದರೆ, ನನ್ನ ಪ್ರಕಾರ ಒಂದು ಸಲ ಮತ ನೀಡಿದ ಮೇಲೆ 5 ವರ್ಷ ನಾವು ಏನು ಮಾಡಿದ್ರು ಜನ ನಮ್ಮನ್ನು ಕೇಳಂಗಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಏನು ಹೇಳ್ತೀವಿ, ಈ ಜನ ಏನು ಕೇಳಲಂಗಿಲ್ಲ ಅನ್ನೋ ರೀತಿ ನಡವಳಿಕೆ ಇದೆ. ಅಲ್ಲದೆ ಯಾವುದೇ ಒಂದು ಸರ್ಕಾರದ ನಡವಳಿಕೆ ಅವರು ಜನರನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡುತ್ತೆ. ಅಂದರೆ ಕರ್ನಾಟಕದ ಜನ ಅವ್ರಿಗೆ ಕರ್ನಾಟಕದ ಜನನ ಯಾವ ರೇಟ್ ಕೊಟ್ಟಿದ್ದಾರೆ, ಕರ್ನಾಟಕ ಜನದ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತ ಇವ್ರ ಕಚ್ಚಾಟಗಳನ್ನ ನೋಡಿದರೆ ಗೊತ್ತಾಗುತ್ತೆ. ಜೊತೆಗೆ ಇಂದೊಂದು ಸಂದರ್ಭದಲ್ಲಿ ಒಂದು 4-5 ವರ್ಷದ ಕೆಳಗೆ ನಾನು ಹೈದರಾಬಾದ್ಗೆ ರೈತರ ಪರವಾದ ಒಂದು ಕಾನ್ಫರೆನ್ಸ್ಗೆ ಹೋದಾಗ ಅಲ್ಲಿ ಏನು ಹೇಳ್ತಾ ಇದ್ದು ಅಂದರೆ, BJP JDSನವ್ರದ್ದು ಕಚ್ಚಾಟ ನೋಡಿಕೊಂಡು ಕರ್ನಾಟಕ ಅಲ್ಲ ಕರೋನಾಟಕ ಅಂತಿದ್ರು. ಅಂದರೆ ಹೈದರಾಬಾದ್ಗೆ ಹೋದಾಗ ಕರ್ನಾಟಕದವ್ರನ್ನ ಒಂಥರ ಚೀಪಾಗಿ ನೋಡ್ತಾ ಇದ್ರು. ಈ BJP ಸರ್ಕಾರ ಬಂದ ಮೇಲೆ ನಾವು ಭಾರತದಲ್ಲಿ ಇತರೆ ರಾಜ್ಯಗಳಲ್ಲಿ ಮುಖಕ್ಕೆ ಬಟ್ಟೆ ಹಾಕೊಂಡು ಹೋಗ್ಬೇಕಿದೆ, ಕರ್ನಾಟಕದವ್ರು ಅಂತ ಹೇಳ್ಕೊಂಡು ಮುಖಕ್ಕೆ ಬಟ್ಟೆ ಹಾಕೊಂಡು ಹೋಗ್ಬೇಕಿದೆ. BJP ತನ್ನ ಮರ್ಯಾದೆ ಕಳ್ಕೊಳ್ಳೋದ್ರ ಜೊತೆಗೆ ಕರ್ನಾಟಕದ ರಾಜ್ಯದ ಮರ್ಯಾದೆಯನ್ನು ಕಳೀತಾ ಇದೆ. ಈ BJP ಸರ್ಕಾರ ಏನಿದೆ ಇವತ್ತು ಆಡಳಿತದಲ್ಲಿ ಕೇವಲ ಒಂದು 114 ಸೀಟ್, ಇವತ್ತೇನು ಸಂಖ್ಯಾಬಲ ಇದೆ, ಸಂಖ್ಯಾಬಲದಿಂದ ಆಡಳಿತ ನಡೆಸ್ತಿದೆ ಹೊರತು ಇನ್ನು ಯಾವುದೇ ತಾತ್ವಿಕವಾಗಿ ನೀವು ಯಾವುದೇ ಕಾರಣಗಳಿಂದ ಆಡಳಿತ ನಡೆಸ್ತಾ ಇಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಓಕೆ ತೇಜಸ್ವಿ ಮಾತಾಡ್ತೀನಿ. ಪ್ರಭಾಕರ್, ಅದ್ರ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದ ಒಂದು ಘನತೆ ಇತ್ತು ಮತ್ತು ಕರ್ನಾಟಕ ರಾಜ್ಯದ ಜನರಿಗೆ ಕೂಡ ಒಂದು ಗೌರವ ಇತ್ತು. ಈಗಿನ ಯಂಗ್ ಜನರೇಷನ್ ಮತ್ತು ಮಧ್ಯಮ ವರ್ಗ ವಿಶ್ವ ನೋಡ್ತಾ ಇದೆ, ಅಕ್ಕಪಕ್ಕದ ದೇಶಗಳಿಗೆ ಹೋಗಿ ಗಮನಿಸ್ತಾ ಇದೆ. ನಮ್ಮಲ್ಲಿ ನಡೀತಾ ಇರೋ ಬೆಳವಣಿಗೆ, ನಮ್ಮಲ್ಲಿ ನಡೆದಂಥ ಕೆಲಸ ಕಾರ್ಯಗಳು, ಇಲ್ಲಿರುವ ರಸ್ತೆಗಳು, ಇಲ್ಲಿರುವ ಆಸ್ಪತ್ರೆ, ಇಲ್ಲಿಯ ಶಾಲಾ ಕಾಲೇಜುಗಳು, ಇಲ್ಲಿ ವ್ಯವಸ್ಥೆ ಗಮನಿಸ್ತಾ ಇದ್ದರೆ ನಮ್ಮ ಮಿಡ್ಲ್ ಕ್ಲಾಸ್ಗೆ, ನಮ್ಮ ಯಂಗ್ ಜನರೇಷನ್ಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರು? ಕರೆಕ್ಟ್. ಈಗ ನಮ್ಮ ಮತದಾರರು ಕೂಡ ಒಂದು ವಿಚಾರ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಚುನಾವಣೆ ಬಂದಾಗ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? 50, ಅಮ್ಮಮ್ಮ ಅಂದರೆ 50ರಿಂದ 60% ಅಷ್ಟೇ. ಅವರು ಕೂಡ ಈ ಚುನಾವಣೆ ಬಂದಾಗ ಮತ ಚಲಾವಣೆ ಮಾಡೋಕ್ಕೆ ಹೊರಗಡೆ ಬರಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ 1 ಲಕ್ಷ ಕೋಟಿಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಆ ಬಜೆಟ್ನಲ್ಲಿರೋ ಕಾರ್ಯಕ್ರಮಗಳನ್ನು ಎಷ್ಟರ ಮಟ್ಟಿಗೆ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ? ಆ ಬಜೆಟ್ನ ಪ್ರಗತಿ ಪರಿಶೀಲನಾ ಸಭೆಗಳು ನಡೀತಾ ಇದ್ದಾವೆ? ಅದೂ ಇಲ್ಲ. ಯಾವುದೇ ಒಂದು ಪ್ರೋಗ್ರಾಮ್ ಕೂಡ ಇವತ್ತು ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ. ಹೀಗಾಗಿ ಜನ ಕೂಡ ರಾಜಕಾರಣಿಗಳಿಗೆ ಆಗಾಗ ಪಾಠ ಕಲಿಸುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಇದು 5 ವರ್ಷದವರೆಗೂ ಕಾಯಬಾರದವರು. ಆಗಾಗ ಪಾಠ ಕಲಿಸಿದ್ರೆ ರಾಜಕಾರಣಿಗಳು ಕೂಡ ಎಚ್ಚೆತ್ಕೊಂಡು ತಮ್ಮ ಕರ್ತವ್ಯವನ್ನು ಆಗಾಗ ಅವರು ಕೂಡ ಜ್ಞಾಪಕ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ ಪ್ರಭಾಕರ್, ಜೊತೆಗೆ ನಾಗರಾಜ್ ಪ್ರಮುಖವಾಗಿ ಗಮನಿಸಬೇಕಾದ್ದು, ಯಾವುದಾದ್ರೂ ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ತು ಅಂತ ಹೇಳಿದರೆ ಯಾರು ಹೋರಾಟ ಟೀಕೆಗಳನ್ನು ಮಾಡ್ತಾ ಇರ್ತಾರೆ, ಬಂಡಾಯಗಳು ಎಲ್ಲರೂ ಕಾಂಪ್ರಮೈಸ್ ಆದ ಥರ ಕಾಣ್ತಾ ಇರ್ತಾರೆ. ದೊಡ್ಡ ದನಿಗಳಲ್ಲಿ ಯಾರು ಪ್ರತಿಭಟಿಸೋದೇ ಇರಲ್ಲ. ಈ ಪಕ್ಷ ಸರ್ಕಾರ ಬಂದಾಗಲಂತೂ ಬಹಳಷ್ಟು ಜನರ ದನಿಯೇ ಹುಡುಗೋಗಿತ್ತು. ಯಾಕೆ ಹಾಗೆ? ಮತ್ತು ಈ ಹಿಂದಿನ ಸರ್ಕಾರಗಳು, ಆ ಸರ್ಕಾರಗಳಿಗೆ ಜನತೆ ಪರಿಸ್ಥಿತಿ ಕಾಟ, ಇದನ್ನೆಲ್ಲ ಇತಿಹಾಸ ಗಮನಿಸ್ತಾ ಇದ್ದರೆ ಯಾವುದೇ ರೀತಿಯ ಭಯ ಎಗ್ಗಿಲ್ಲದೆ ಸಾಕ್ತಾ ಇದೆಯಲ್ಲ, ಯಾಕೆ? ಮತ್ತು ಹಬೀದ್, ಸರ್ಕಾರದಲ್ಲಿ ಎಲ್ಲೋ ಒಂದು ಸರ್ತಿ ತಪ್ಪಾದಾಗ ಅದನ್ನು ತಿದ್ದುವಂತಹ ಒಂದು ಕೆಲಸವನ್ನು ಮಾಡ್ಬೋದು. ನೋಡಿ, ಕಳೆದ 4 ವರ್ಷಗಳಲ್ಲಿ ಆರಂಭದಿಂದ ಇಲ್ಲಿಯ ತನಕ ಬರೀ ತಪ್ಪುಗಳೇ ನಡೀತಾ ಇದೆಯೇ ಹೊರತು ಅದು ಬಿಟ್ಟು ಬೇರೆ ಇನ್ನೇನು ನಡೀತಾ ಇಲ್ಲ. ಹಗರಣ ಮೇಲೆ ಹಗರಣ, ಭ್ರಷ್ಟಾಚಾರದ ಮೇಲೆ. ಸಂತೋಷ್ ಅಂತ ಒಬ್ಬ ಸಾರ್ವಜನಿಕರು ಫೋನ್ ಮಾಡಿದ್ದಾರೆ, ನಾಗರಾಜ್ ಮಾತಾಡ್ತೀನಿ ನಿಮ್ಮ ಜೊತೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಸಂತೋಷ್, ಮಾತಾಡಿ, ಏನು ಹೇಳಕ್ಕೆ ಬಯಸ್ತೀರಿ? ಸಂತೋಷ್, ನಮ್ಮ ಧ್ವನಿ ಕೇಳಿಸ್ತಾ ಇದೆ? ಹಲೋ, ಹೇಳಿ ಸರ್. ಮಾತಾಡಿ ಸಂತೋಷ್, ಏನ್ ಹೇಳಕ್ ಫೋನ್ ಮಾಡಿದ್ರಿ ಹೇಳಿ. ಬಹುಶಃ ಈ ರಾಜ್ಯದಲ್ಲಿ ಯಡಿಯೂರಪ್ಪನು ಮುಖ್ಯಮಂತ್ರಿ ಆದ್ಮೇಲೆ, ಹಲೋ ಹೇಳಿ ಕೇಳಿಸ್ತಾ ಇದೆ, ಹೇಳ್ತಾ ಯಡಿಯೂರಪ್ಪ ಮತ್ತೆ ಅವರ ಹಿಂಬಾಲಕರು ಮಾಡ್ತಾ ಇರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಕರ್ನಾಟಕ ರಾಜ್ಯವನ್ನ ಒಂದು ಮನೆ ಬಾಡಿಗೆ ಕೊಟ್ಟಾಗ, ಈ ಮನೆ ಓನರ್ಗಳೇನಾದ್ರು ಬಾಡಿಗೆ ಕೊಟ್ಟಾಗ 11 ತಿಂಗಳಾಯ್ತು ಖಾಲಿ ಮಾಡು, ನನಗೆ ಬಿಟ್ಕೊಡು ಅಂತ
ಇವ್ರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡಿದಾರ? ಒಬ್ಬ BP ಹರೀಶು, ಒಬ್ಬ ರೇಣುಕಾಚಾರ್ಯ, ಇವರಂತ ಒಂದು ಜನ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದೇ ದುರಂತ. ಬಹುಶಃ ಆ BP ಹರೀಶ್ ಅವರು ನಿನ್ನೆ ಸಂತೋಷ್ ಹೆಗಡೆ ಅವ್ರ ಬಗ್ಗೆ ಮಾಡಿದಂತ ರೀತಿ, ಒಬ್ಬ ನಾಯಕರು ಮುಖ್ಯಮಂತ್ರಿ ಸದಾನಂದ ಗೌಡರನ್ನ ನಾಯಕನನ್ನು ಒಪ್ಕೊಂಡ ಮೇಲೆ ಆ ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿದಂತ ಕೆಳಮಟ್ಟದ ಮಾತುಗಳು ಈ ಯಡಿಯೂರಪ್ಪ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರು ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ನಡೀತಾ ಇದೆಯಾ ಅಥವಾ ವೀರಶೈವರ ಆಡಳಿತ ನಡೆಸ್ತಾ ಇದ್ದಾರಂತ. ಪ್ರಮುಖವಾಗಿ ಇವ್ರದ್ದು ಇವರು ಜಾತಿಯ ರಾಜಕೀಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕ್ಯಾಬಿನೆಟ್ ಇದ್ರೆ ಅದರಲ್ಲಿ ಅರ್ಧಾಂಶ ಸಚಿವರು ಯಡಿಯೂರಪ್ಪನ ಕಪಿಮುಷ್ಟಿಯಲ್ಲಿದ್ದಾರೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಬಹಳ ಅಸಹ್ಯ ಪಡ್ತೇನೆ ಅವ್ರ ಬಗ್ಗೆ. ಇವತ್ತು ದಕ್ಷಿಣ ಕನ್ನಡದರಾಗಿ ನಮ್ಮ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಪ್ರಾಮಾಣಿಕ ಹೆಮ್ಮೆಯ ಮಹಿಳೆ ಇವತ್ತು ಯಡಿಯೂರಪ್ಪರ ಪರವಾಗಿ ದೆಹಲಿಯಲ್ಲಿ ಲಾಬಿಯನ್ನು ನಡೆಸ್ತಿದ್ದು ನೋಡಿದ್ರೆ ಬಹುಶಃ ಇವತ್ತು ಹೆಣ್ಣು ಕುಲಕ್ಕೆ ಅವರ ಅವಮಾನ ಅಂತ ಹೇಳ್ತೇನೆ. ಓಕೆ ಸಂತೋಷ್, ಯಡಿಯೂರಪ್ಪನವ್ರು ತಿಳ್ಕೊಳ್ಬೇಕು ಆರಂಭದಲ್ಲಿ ಒಳ್ಳೆ ಇವತ್ತು ಹಾಗೆ. ಓಕೆ, ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮಾತಾಡಿದ್ರು ಸಾರ್ವಜನಿಕರೊಬ್ಬರು ಕರೆ ಮಾಡಿದರು. ಸಂತೋಷ್ ಅನ್ನೋರು ಬಹುಶಃ ಸಮಯದ ಅಭಾವ, ನಾವು ಹೆಚ್ಚು ಚರ್ಚೆ ಮಾಡೋಕ್ಕಾಗ್ತಾ ಇಲ್ಲ. ಒಟ್ಟಾರೆ ಎಲ್ಲರ ಅಭಿಪ್ರಾಯ ಗಮನಿಸ್ತಾ ಇದ್ರೆ ನಾವು ಎತ್ತ ಸಾಕ್ತಾ ಇದ್ದೀವಿ ಅನ್ನೋದು ಒಂದು ಮುನ್ಸೂಚನೆ, ಒಂದು ದಿಕ್ಸೂಚಿ ಕಾಣಿಸ್ತಾ ಇದೆ. ಸಾರ್ವಜನಿಕರ ಅಭಿಪ್ರಾಯಗಳು ಕೂಡ ಏನೇನಿದೆ ಅನ್ನೋದು ಕೂಡ ನಮಗೊಂದು ವಿಚಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರೆ ಇನ್ನೂ ವಿಚಾರ ಮಾತಾಡೋದಿತ್ತು. ಹರಿಕೃಷ್ಣ ಪುಂಡೂರು ಅವರೇ, ಜೊತೆಗೆ ತೇಜಸ್ವಿ ಪಟೇಲ್ ಅವರೇ, ತಾವು ಲೇಟಾಗಿ ಬಂದ್ರಿ. ಜೊತೆ ಪ್ರಭಾಕರ್, ಎಲ್ಲರಿಗೂ ಕೂಡ ಧನ್ಯವಾದ ನಮ್ಮ ಜೊತೆ ಇಷ್ಟು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ, ಜುಗಲ್ಬಂದಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಸುವರ್ಣ ನ್ಯೂಸ್ ಒಂದು ವೇದಿಕೆ ಕಲ್ಪಿಸಿಕೊಡ್ತು. ಅವ್ರು ಏನು ಹೇಳ್ತಾರೆ ನೋಡೋಣ ಅಂತೇಳಿ ಅವರ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಟ್ವಿ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಗಣ್ಯ ಅತಿಥಿಗಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಿರ್ಧಾರ ನಿಮಗೆ ಬಿಟ್ಟಿದ್ದೀವಿ. ಇದು ಇವತ್ತಿನ ವಿಶೇಷ. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.